ದೌಡ ಇಲ್ಲ ದೇವಪದಾತನವರ ಜಾತ್ರಾ ಮಹೋತ್ಸವ ಇವತ್ತು ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇವತ್ತು ಗೊರ್ಮಿನಹಳ್ಳಿ ಗ್ರಾಮಸ್ಥರಿಂದ ಮತ್ತು ಅಜ್ಜಿಕದನಹಳ್ಳಿ ಗ್ರಾಮಸ್ಥರಿಂದ ಹಾಲುಟ್ಲು ಮತ್ತು ಕಾಯಿಟ್ಲು ಕಾರ್ಯಕ್ರಮ ನಡೆದಿದೆ. ಬಹಳ ವಿಜೃಂಭಣೆಯಾಗಿ ನೂರಾರು ಭಕ್ತರ ಸಮ್ಮುಖದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದು ಇವತ್ತು ನಿನ್ನೆಯದಲ್ಲ, ಸುಮಾರು 70 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ದೇವಾಲಯದ ಪದ್ಧತಿ ಇವತ್ತು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಮೊದಲು ಅವ್ರೂರನ್ನ ಮತ್ತು ಅವರ ವಂಶಿಕರು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತು ಅವ್ರ ಮಕ್ಕಳು ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇವತ್ತು ಎರಡೂ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಈ ಗೊರ್ಮಿನಹಳ್ಳಿ ಮತ್ತು ಅಜ್ಜಿಕದನಹಳ್ಳಿ ಎರಡೂ ಗ್ರಾಮಸ್ಥಗಳ ಇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿ ನಡಿಬೇಕು ಅನ್ನೋಂಥದ್ದು. ಮತ್ತು ಇವತ್ತು ರಾತ್ರಿಗೆ ನಾಟಕ ಕಾರ್ಯಕ್ರಮ ಇದೆ, ನಾಳೆನೂ ಕೂಡ ಆರ್ಕೆಸ್ಟ್ರಾ ಇದೆ, ನಾಳದ್ದು ನಾಟಕ ಇದೆ. ಹೀಗೆ ಪ್ರತಿಯೊಂದು ದಿವಸ 1ನೇ ತಾರೀಕು 2ನೇ ತಾರೀಕುವರೆಗೂ ವಿವಿಧ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ. ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿ ಉಚಿತ ಅನ್ನ ಸಂತರ್ಪಣೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಗಳು ಇದೇ ರೀತಿ ಇನ್ನೂ ಮುಂದೆ ಕೂಡ ಮುಂದುವರಿಯಬೇಕು ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಅವ್ರೇನು ಅರಿಕೆ ಹೊತ್ಕೊಂಡಿದ್ದಾರೆ ಅದನ್ನು ತೀರಿಸ್ಕೊಂಡು ಹೋಗಿ ಮುಂದೆ ಬರಬೇಕು ಅನ್ನೋಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಬಂದು ಇವತ್ತು ನಡೆಸಿಕೊಟ್ಟಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರ ರೀತಿ ಇರ್ತಕ್ಕಂಥ ಅಜ್ಜಿಕದನಹಳ್ಳಿಯ ಗ್ರಾಮಸ್ಥರು ಮತ್ತು ವಂಶಸ್ಥರು ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ನಾನು ದೇವಾಲಯದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷ ಈ ಜಾತ್ರೆಯಲ್ಲಿ ವಿಶೇಷ ಮೆರುಗು ತರೋದು ಎತ್ತುಗಳ ಜಾತ್ರೆ. ಇದ್ರ ವಿಶೇಷ ಏನು ಸರ್? ಒಂದು 20 ವರ್ಷದಿಂದ ಇಲ್ಲಿ ಎತ್ತುಗಳ ಜಾತ್ರೆ ಸೇರ್ತಾ ಇದೆ. ದೇವತಾ ದೇವಸ್ಥಾನ ಅಂತ ಇಲ್ಲಿ ಜಾಸ್ತಿ ಪ್ರಶಸ್ತ ಜನಗಳಿಗೂ ಇದಕ್ಕೂ ದೂರ ವ್ಯಾಪಾರಸ್ಥರೆಲ್ಲ ಬರ್ತಾರೆ ಇಲ್ಲಿಗೆ. ಒಂದು ವರ್ಷಗ ಒಂದು 30, 40, 50 ಜೊತೆ ಎಲ್ಲ ಮಾರ್ತವೆ ಇಲ್ಲಿ. ಇವತ್ತು ಒಂದು 10 ಜೊತೆ ಮಾರವೆ. ಚಿಕ್ಕಬಳ್ಳಾಪುರ ತಾಲೂಕವರು ಬರ್ತಾರೆ, ಚಿಲ್ಗಡ್ ತಾಲೂಕವರು, ಬಾಗೇಪಲ್ಲಿ ತಾಲೂಕವರು, ಈ ಕಡೆ ಚಿಂತಾಮಣಿ ಕಡೆಯವರು ಎಲ್ಲ ಬಂದವ್ರೆ. ಇನ್ನು ನಾಳೆನೂ ಜಾಸ್ತಿ ಸೇರ್ತವೆ. ನಾವು ಒಂದು 15-20 ವರ್ಷದಿಂದ ಜಾತ್ರೆ ಇಲ್ಲಿಗೆ ಬರ್ತೀವಿ. ವರ್ಷ ಇಲ್ಲೇ ಆಗ್ತೀವಿ. ಹೈಯೆಸ್ಟ್ ಎಷ್ಟು ರೇಟ್ ಹೋಗ್ಬೋದು ಇಲ್ಲಿ? ಹೈಯೆಸ್ಟ್ ಅಂದರೆ ಅಂಥವ್ರು ಬರಲ್ಲ. ಇವಾಗ 2-2.5 ಲಕ್ಷ ಹೋಗಿ ಇಲ್ಲಿ ದನಗಳು ಬಂದವೆ, ಮಾರಕ್ಕೆ ಬಂದವ್ರ. ಇಲ್ಲಿ 1-1.5 ಚೆನ್ನಾಗಿ ನಡೀತಾವೆ ಸರ್ ವ್ಯಾಪಾರ. ಇವಾಗ
2 ಲಕ್ಷ ಮೇಲೆ ದೊಡ್ಡವ್ರು ಬರಬೇಕು, ಸಣ್ಣ ಪಣ್ಣಿ ಕೊಡಕ್ಕಾಗಲ್ಲ ಅವರು. ದೊಡ್ಡವ್ರು ಅಂದ್ರೆ ಯಾರು, ಸಚಿವರ MLA ಗಳ? ಸರ್ MLA ಗಳು ಚರ್ಚ್ಗಳೆಲ್ಲ ಓರಿಗಳು ದೊಡ್ಡ ಎತ್ತುಗಳು ಅಂತ ವ್ಯಾಪಾರಸ್ಥರು. 1 ಲಕ್ಷ 1.5 ಲಕ್ಷ ಅಂದ್ರೆ ಎಲ್ರು ಇಲ್ಲಿ ಮಾರಕೋ ಅಥವಾ ಸಾಕಕ್ಕೋ ಅಥವಾ ಎಲ್ರಿಗೂ ಅಥವಾ ದೊಡ್ಡ ಎತ್ತುಗಳಂದ್ರೆ ಕಟ್ಕೊಳಕ್ಕೋ. ಇಲ್ಲಿ ನೋಡಿದ್ರೆ ಬಹಳ ರಾಸುಗಳು ಡಿಫ್ರೆಂಟ್ ಆಗೈತೆ. ಹಾ ಹಳ್ಳಿಯಲ್ಲಿ ಹೇಳ್ತಾರೆ ಇದು 1 ಆಗ್ಬೇಕು 2 ಆಗ್ಬೇಕು ಅಂತ. ಏನ್ ಸರ್ ಅದ್ರ ವ್ಯತ್ಯಾಸಗಳು? ಸರ್ ಇವು ಆಗಿಲ್ಲ ಇನ್ನಾನು. ನಾವು ವರ್ಷಕ್ಕೂ ದೊಡ್ಡ ಎತ್ತಿಗೆ ಕಟ್ತಾ ಇದ್ವಿ. ಇವಾಗ 2 ಹಾಕಿಲ್ಲ ಯಾವನು, ಈ ಲೈನಾಗೆ ಹಾಕಿಲ್ಲ ಯಾವನು. ನಮ್ಮೂರು 20 ಹಾಕಿದ್ರೆ ವ್ಯಾಲ್ಯೂನು, ಹಾಕ್ತಿದ್ರೆ ಹಾಕಿಲ್ಲ ಅಂದ್ರೆ ವ್ಯಾಲ್ಯೂ ಜಾಸ್ತಿ ಸರ್. ಏನ್ ಸರ್ ಡಿಫ್ರೆನ್ಸ್ ಅದಕ್ಕೆ? ಆ ಡಿಫ್ರೆನ್ಸ್ ಅಂದ್ರೆ ಸಾಕೋದಿನ ವಯಸ್ಸು ಚಿಕ್ಕದಲ್ಲ, ಚಿಕ್ಕದು ದೊಡ್ಡದು ನಾವು ಮನ್ಯಾಗ ಹುಡುಗಿ ಹೆಂಗೆ ಬೆಳಿತೀವಿ ಹಂಗೆ ಅವಿ ಬೆಳಿಬೇಕು ಸರ್. ಸರ್ ಈಗ ಇಲ್ಲಿರೋದೆಲ್ಲ ಗಂಡೆತ್ತುಗಳ ಇಲ್ಲಾಂದ್ರೆ ಹೆಣ್ಣು ಆಯ್ತಾ? ಸರ್ ಎಲ್ಲ ಗಂಡುಗಳೇ, ಒಂದ್ ಜೊತೆ ಹೆಣ್ಣುಗಳವೆ ಈ ಕಡೆ. ಅವದು 1.5 ಲಕ್ಷ ಬೆಲೆ ಅವಿ. ಕೊಂಡಿರೋದೆ 1.5 ಲಕ್ಷ ಸರ್. ಅವೇ ದೊಡ್ಡ ಅಂದ್ರೆ ಹೆಣ್ಣು ಅವೊಂದೇ. ಇದು ಯಾವ ಕಡೆಯಿಂದ ಜಾಸ್ತಿ ಬಂದಿದಾವೆ ಸರ್? ಎಲ್ಲ ನಮ್ಮೂರ್ ಕಡೆನೆ ಬಂದಿವ, ನಮ್ಮೂರ್ವೇ ಜಾಸ್ತಿ ಬಂದವು ಇವಾಗ. ತಾಲೂಕ್ ಮಟ್ಟಾಗ ನಮ್ಮ ತಾಲೂಕೇ ಜಾಸ್ತಿ ಬರೋದು. ಪಕ್ಕ ಹಳ್ಳಿಗಳು ಸ್ವಲ್ಪ ಕಮ್ಮಿ ಬರ್ತವೆ ಸರ್. ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು. ಇವಾಗ ಇಂಪ್ರೂವ್ ಆಗ್ತಾ ಇದೆ ಸರ್. ದೇವಪ್ಪ ತಾತನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಎಷ್ಟು ದಿನ ನಡೆಯುತ್ತೆ ಇದು ಜಾತ್ರೆ? ಸರ್ 4 ದಿವಸದಿಂದ 5 ದಿವಸ ನಡೀತದೆ ಸರ್. ನಿಮ್ ಎತ್ತುಗಳು ಎಷ್ಟು ಬೆಲೆಗೆ ಮಾರ್ತಾ ಇದೀರಿ ಈಗ? ನಾವು 2.20 ಹೇಳ್ತಾ ಇದ್ದೀನಿ ವ್ಯಾಪಾರ. 1.80 ಆ ಮಧ್ಯೆ ಬಿಡ್ತೀವಿ ಸರ್. ಏನು ಅಕಸ್ಮಾತ್ ಇಲ್ಲಿ ಜಾತ್ರೆಯಲ್ಲಿ ಹೋಗ್ದಿರ ಇದ್ರೆ ಒಂದ್ ವೇಳೆ ನಿಮ್ಮೂರ್ ಯಾವ್ದು, ನಿಮ್ಮ ಅಡ್ರೆಸ್ ಅಲ್ಲಿಗೆ ಬಂದು ತಗೊಂಡ್ ಹೋಗ್ಲಿ ಅಂತ? ಸರ್ ನಮ್ದು ಚಿಕ್ಕತೇಕಳ್ಳಿ. ನಾವು ಇಲ್ಲಿ ಮಾರಲ್ಲ ಅಂದ್ರೆ ನಾವು ಮನ್ಯಾಗ ಸಾಕ್ತಿವಿ. ಯಾರನ್ನ ಬಂದ್ರೆ ಮನ್ಯಾಗ ಕೊಡ್ತೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ ಸರ್.